ಸರ್ ನಮಸ್ತೆ. ನಮಸ್ತೆ ಸರ್. ನಮ್ಮ ನಮಸ್ತೆ. ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅಂತ. ನಮ್ಮ ಸ್ವದೇಶಿ ದೇಶ ಉತ್ಪನ್ನ ಬಳಸಿದ್ದೀರಾ? ತಮ್ಮ ಅನಿಸಿಕೆ ಏನು ಸರ್? ಖಂಡಿತವಾಗ್ಲೂ ಸ್ವದೇಶಿ ದೇಶದ ಪ್ರಾಡಕ್ಟ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ಒಂದು ಹೆಮ್ಮೆ ಅನಿಸುತ್ತೆ. ಇದು ಅದ್ಭುತದಲ್ಲಿ ಒಂದು ಅದ್ಭುತ ಇದು. ಏನಕ್ಕೆಂದ್ರೆ ನಾವು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿದ್ದೀವಿ. 8 ಅದ್ಭುತ ಅಂತ ಹೇಳ್ತಾ ಇದ್ರೆ, ಈ 9ನೇ ಅದ್ಭುತ ಮಿರಾಕಲ್ ಆಗಿ ಹೊರಹೊಮ್ಮುವುದೇ ಈ ಸ್ವದೇಶಿ ದೇಶದ ಕೇರಾಮೃತ ಅಂತ ಹೇಳ್ಬೋದು. ಈ ವರ್ಜಿನ್ ಕೊಕೊನಟ್ ಆಯಿಲ್ ಅನ್ನೋದ್ರಿಂದ ತಾಯಿ ಎದೆ ಹಾಲಿಗೆ ಈಕ್ವಲೆಂಟ್ ಆಗಿ ನಾವು ಬಳಸೋದ್ರಿಂದ 6 ತಿಂಗಳ ಮಗು ಹೇಗೆ ಒಂದು ಏನು ಫುಡ್ ಕೊಡದೇನೆ ತಾಯಿ ಎದೆ ಹಾಲಿನ ಮೇಲೆ ಅದು ಹೇಗೆ ಬೆಳೆದು 6 ತಿಂಗಳವರೆಗೂ ಅಥವಾ 1 ವರ್ಷದವರೆಗೂ ಹೇಗೆ ಬೆಳೆದು ದೊಡ್ಡದಾಗುತ್ತಲ್ಲ, ಎಲ್ಲ ಅಂಗಾಂಗಗಳು ಆಯಿತು, ಅದ್ರ ಆಕ್ಟಿವಿಟಿ ಆಯಿತು, ಅದು ಹ್ಯುಮಿನಿಟಿ ಬಿಲ್ಡಿಂಗ್ ಆಯಿತು, ಅದನ್ನೆಲ್ಲ ಪೂರೈಸುವಂಥ ಗುಣಗಳು ಈ ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ಇದೆ ಅಂತ ಹೇಳ್ಬೋದು. ಇದು ಅದ್ಭುತದಲ್ಲಿ ಒಂದು ಅದ್ಭುತ ಅಂತಲೇ ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಇದು ಫಸ್ಟ್ ಆಫ್ ಆಲ್ ನಾನು ಕ್ಯಾಚ್ ಮಾಡಬೇಕಂದ್ರೆ ಇದನ್ನು ಒಬ್ಬ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ನಾನು ನಮ್ಮ ತಾಯಿಯವರಿಗೆ ತೊಗೊಂಡೋಗಿ ಕೊಟ್ಟಿದ್ದನ್ನು. ಕೊಟ್ಟಾದ್ಮೇಲೆ ನನ್ನ ತಾಯಿಯವ್ರಿಗೆ ತುಂಬ ಈ ನಂದು ಇಗ್ನೋಟರ್ ಬೈಕ್ ಇದೆ, ಬೈಕ್ ಮೇಲೆ ಹತ್ತಕ್ಕೆ ಕೊಡೋಕ್ಕೂ ಬರ್ತಿದ್ದಿಲ್ಲ ಅವ್ರಿಗೆ. ಇದನ್ನ ಕೊಟ್ಕೊಂಡು ಆಮೇಲೆ ಮೋಷನ್ ಎಲ್ಲ ಕ್ಲಿಯರ್ ಆಗಿ ಹೊಟ್ಟೆಯಲ್ಲಿರೋಂಥ ಟಾಕ್ಸಿನ್ ಎಲ್ಲ ದೇಹದೊಳಗಿಂತ ಹೊಲಸೆಲ್ಲ ತೆಗೆದು ಹಾಕಿದ್ಮೇಲೆ ಅವ್ರಿಗೆ ಎಷ್ಟು ಎನರ್ಜಿ ಬಂತಂದರೆ ಆರಾಮಾಗಿ ನಮ್ಮ ಗಾಡಿ ಮೇಲೆ ಹತ್ಕೊಂಡು ಕೂತ್ಕೊಳ್ಳೋಕೆ ಬಂದರು. ಆಮೇಲೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗಿದ್ದು ಅದನ್ನ ಆಮೇಲೆ ಆರಾಮಾಗಿ ನಾವು ಸಲೀಸಾಗಿ ಹತ್ಕೊಂಡು ಕೂತ್ಕೊಂಡ್ಮೇಲೆ ನಾವು ಎದರಿಂದ ಕಾರಣ ಅಂತಂದರೆ ವರ್ಜಿನ್ ಕೊಕೊನಟ್ ಕಾರಣ ಆಯಿತು. ಆಮೇಲೆ ನಾನು ರೋಗಿ ಬಯಸಿದ್ದು ಹಾಲು ಅನ್ನ. ಹಾಗೆ ನನಗೇನಾಗಿತ್ತು, ವರ್ಜಿನ್ ಕೊಕೊನಟ್ ಸರ್ಚ್ ಮಾಡ್ತಾ ಇದ್ದೆ. ಹಾಗೆ ಅದರಲ್ಲಿ ಸಿಕ್ಕಿದ್ದೆ ಶಂಕರ್ ಸೊಗ್ಲಿ ಸರ್ ಅಂತಂದು. ಶಂಕರ್ ಸೊಗ್ಲಿ ಸರ್ ಸಿಕ್ಕ ಮೇಲೆ ನನಗೆ ಖಂಡಿತವಾಗ್ಲೂ ಅವರು ಒಂದು ಆ ವ್ಯಕ್ತಿಗೂ ಹೇಳಬೇಕು, ಹೋಲಿಕೆ ಮಾಡೋಕ್ಕೂ ನಮಗೂ ಪದಗಳನ್ನೇ ಸಾಲಲ್ಲ. ಜೊತೆಗೆ ಅವ್ರು ಸಿಕ್ಕಿಂದನೇ ನಾನು ತುಂಬ ಚೆನ್ನಾಗಿ ಇದರಲ್ಲಿ ಗ್ರೋತ್ ಜೊತೆಗೆ ತುಂಬ ನಾಲೆಜ್ ಪಡ್ಕೊಂಡೆ. ಗುರು ಸರ್ ನಾಲೆಜನ್ನು, ಆಮೇಲೆ ಶಂಕರ್ ಸರ್ ನಾಲೆಜನ್ನು, ಎರಡು ಒಟ್ಟಿಗೆ ಸಿಗಬೇಕಂದ್ರೆ ಸ್ವದೇಶಿ ದೇಶದಲ್ಲಿ ಕೆಲಸ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದ್ರ ಜೊತೆಗೆ ನಾನು ಇಷ್ಟು ಹೆಮ್ಮೆಯಾಗಿ ಯಾಕೆ ಹೇಳಕ್ಕೆ ಬಯಸ್ತೇನೆ ಅಂತಂದರೆ, ಇದನ್ನು ನಾನು ಪ್ರತಿಯೊಂದನ್ನು ಸ್ಟಡಿ ಮಾಡಿದೆ. ಯಾವ ವಸ್ತುವನ್ನು ನಾವೇನಾದರೂ ಮಾರಾಟ ಮಾಡೋಕ್ಕೆ ಹೋದರೆ ಆ ವಸ್ತುದ ಬಗ್ಗೆ ಫಸ್ಟು ನಾವು ಸ್ವೀಕಾರ ಮಾಡಬೇಕು, ಅದ್ರ ಅನಾಲಿಸಿಸ್ ಮಾಡಬೇಕು, ಅದ್ರ ಅನುಭವ ಪಡಿಬೇಕು. ಆಮೇಲೆ ನಿಮಗೆ ಆತ್ಮ ಯಾವಾಗ ಒಪ್ಕೊಂತೈತಲ್ಲ, ಆಮೇಲೆ ನಿಮ್ಗೆ ಧೈರ್ಯ ಬರುತ್ತೆ. ಆ ಪ್ರಾಡಕ್ಟನ್ನು ನರೇಂದ್ರ ಮೋದಿ ಅವ್ರಿಗೆ ಕೂಡ ತಲುಪಿಸುವಂಥ ಕೆಪಾಸಿಟಿ ನಮ್ಮ ಕಡೆ ಬಂದಿದೆ ಅಂತ ಹೇಳ್ಬೋದು. ಜೊತೆಗೆ ಇನ್ನೊಂದರಲ್ಲಿ ಏನಂತಂದರೆ, ಈ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ತುಂಬ ರಿಸಲ್ಟ್ ಬಂದಿದ್ದಾವೆ. ರಿಸಲ್ಟ್ ವೈಸ್ ಹೇಳಕ್ಕೆ ಹೋದರೆ, ಚೆಬ್ಬಿಯಲ್ಲಿ ಒಬ್ಬರು ಸ್ಟ್ರೋಕ್ ಆದ ಪೇಷಂಟ್ಗೆ ಕೊಟ್ಟಿದ್ದೆ. ಸ್ಟ್ರೋಕ್ ಆದ ಪೇಷಂಟಿಗೆ ಕೊಟ್ಟಮೇಲೆ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಕೊಟ್ಟಮೇಲೆ 3 ವರ್ಷ ಆಗಿತ್ತು. ಅವ್ರಿಗೆ ವೀಕ್ಲಿ 2 ಡೇಸ್ ಇದಲ್ದೇ, ಸ್ಟ್ರೋಕ್ ಅಲ್ದೇ ಜೊತೆಗೆ ಅವ್ರಿಗೆ ಫೀಡ್ಸ್ ಬರ್ತಾಯಿತ್ತು. ಕನಿಷ್ಠ ಅಂದರೆ ವರ್ಕ್ 3 ಸಲ ಆದರೂ ಬರೋದು. ಇದನ್ನು ಕೊಟ್ಟಮೇಲೆ ಫೀಡ್ಸ್ ಕೊಡೋದು ಕಡಿಮೆ ಆಗಿದೆ ಸರ್. ಅವ್ರು ಹೋದ ತಕ್ಷಣ ದೇವ್ರು ಎಲ್ಲಿದ್ರು ಅಂದರೆ ನಮ್ಮನ್ನು ತೋರಿಸ್ತಾ ಇದ್ದಾರೆ. ಅಂಥ ದೇವ್ರಾಗುವಂಥ ಭಾಗ್ಯ ಕೊಡದೆ ಈ ಸ್ವದೇಶಿ ದೇಶದೊಳಗೆ ಕಂಪ್ನಿಗಳಿಗೆ ಕೆಲಸ ಮಾಡಿದ್ರೆ ದೇವ್ರಾಗಿ ಆಗೋ ಭಾಗ್ಯನೂ ಕೂಡ ಕಲ್ಪಿಸಿದಂತ ಹೇಳ್ಬೋದು ನಾವು. ಥ್ಯಾಂಕ್ ಯು ಸರ್. ಮತ್ತೆ ಈ ಒಂದು ಪ್ರಾಡಕ್ಟನ್ನು ಕೊಟ್ಟಿರುವಂಥ ನಮ್ಮ KP ಹುಲ್ಲಿಗೆ ಸರ್ ಬಗ್ಗೆ ಏನು ಇಷ್ಟಪಡ್ತಾರೆ? ಈಗ ನಮ್ಮನ್ನ ದೇವರು ಅಂತ ಸೃಷ್ಟಿ ಮಾಡೋ ತಾಯಿಗಿದೆ ಅಂತ ಹೇಳ್ಬೋದು. ಈ ಸ್ವದೇಶ ಕಂಪನಿಯ ಒಂದು ತಾಯಿ ಕೂಡ ಗುರು ಸರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಗುರು ಸರ್ ಹಾದಿಯಲ್ಲಿ ಆ ತಾಯಿ ನಡೆದುಕೊಟ್ಟಂಥ, ಅವ್ರು ಹೇಳ್ಕೊಟ್ಟಂಥ ವಾಕ್ಯಗಳಲ್ಲಿ ಅದನ್ನು ಅನಾಲಿಸಿಸ್ ಮಾಡಿಕೊಂಡು ಅವ್ರ ಹಾದಿಯಲ್ಲೇ ನಡೆದಿದ್ದೇ ಕರೆ. ಆದರೆ ಇದು ನಾ ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲ್ 8 ಅದ್ಭುತಗಳನ್ನು ನಾವು ಬರೀ ವೀಕ್ಷಣೆ ಕಣ್ಣಿಂದ ನೋಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದು 9ನೇ ಅದ್ಭುತ ಫೀಲ್ ಮಾಡಿ ಇರೋದು 9ನೇ ಅದ್ಭುತ ಆಗೋಕ್ಕೆ ಇದು ಅರ್ಹ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಸರ್. ಥ್ಯಾಂಕ್ ಯು ಸರ್.